ಕೊತ್ತಂಬರಿ ಗೊಜ್ಜು ಮಾಡಲು ಬೇಕಾಗುವ ಸಾಮಗ್ರಿ ಮತ್ತು ವಿಧಾನ. ಇದಕ್ಕೆ ಸಣ್ಣಗಚ್ಚಿರೋ ಕೊತ್ತಂಬರಿ, ಬೆಲ್ಲ, ಹುಣಸೆಹಣ್ಣಿನ ರಸ ನೆನೆಸಿಟ್ಕೊಂಡಿರಬೇಕು, ಖಾರ. ಎಣ್ಣೆ ತುಂಬ ಜಾಸ್ತಿ ಹಾಕಬೇಕಾಗುತ್ತೆ. ಈ ಕೊತ್ತಂಬರಿನೆಲ್ಲ ಅದರಲ್ಲಿ ಚೆನ್ನಾಗಿ ಹುರ್ಕೋಬೇಕು. ಫಸ್ಟಿಗೆ ಜಾಸ್ತಿ ಉರಿ ಇರಬೇಕು. ಆಮೇಲೆ 1-2 ನಿಮಿಷ ಆದಮೇಲೆ ಸಣ್ಣ ಉರಿ ಇಟ್ಕೊಂಡು ಹಸಿ ವಾಸನೆ ಎಲ್ಲ ಹೋಗಬೇಕು. ಅದು ಫುಲ್ಲು ಗರಿ ಗರಿ ಆಗೋ ಥರ ಉರಿತಾನೆ ಇರಬೇಕು. ಸುಮಾರು 10 ನಿಮಿಷ ಬೇಕಾಗುತ್ತೆ. ಆಮೇಲೆ ಸ್ವಲ್ಪ ಹಿಂಗು ಆ್ಯಡ್ ಮಾಡ್ಕೊಂಡಿದ್ದೀನಿ. ಈ ಥರ ಚೆನ್ನಾಗಿ ಉರಿತಾನೇ ಇರಬೇಕು, ಅದನ್ನು ಕಲಿಸ್ತಾ ಇರಬೇಕು. ಈ ಹದಕ್ಕೆ ಬರಬೇಕು, ರೋಸ್ಟ್ ಆಗುತ್ತೆ, ಗರಿ ಗರಿ ಬರುತ್ತೆ. ಆಮೇಲೆ ಹುಣಸೆಹಣ್ಣಿನ ರಸ ಆ್ಯಡ್ ಮಾಡ್ಕೋಬೇಕು. ಇದು ಅವಾಗ ಉರಿ ಜಾಸ್ತಿ ಮಾಡಿಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು. ಆ ಕೊತ್ತಂಬರಿ ಎಲ್ಲ ಮೆತ್ತಿಗೆ ಬೇಯಬೇಕು. ಇವಾಗ ಕುಟ್ಟಿರೋ ಬೆಲ್ಲನ ಆ್ಯಡ್ ಮಾಡ್ಕೊಂಡಿರೋದು. ಇವಾಗ ನೀರೆಲ್ಲ ಡ್ರೈ ಆಗೋವರೆಗೂ ಜಾಸ್ತಿ ಉರಿ ಇಟ್ಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು. ಉಪ್ಪನ್ನು ಆ್ಯಡ್ ಮಾಡ್ಕೋಬೇಕು. ಅದು ಎಲ್ಲ 3/4% ನೀರೆಲ್ಲ ಹೋದ್ಮೇಲೆ ಖಾರದ ಪುಡಿ ಆ್ಯಡ್ ಮಾಡ್ಕೋಬೇಕು. ಇದು ಆ್ಯಡ್ ಆದಮೇಲೆ ಎಲ್ಲ ಚೆನ್ನಾಗಿ ಬೇಯಬೇಕು. ಅದು ಯಾವ ಥರ ಆಗಬೇಕು ಅಂದರೆ ಮೇಲೆ ಎಲ್ಲ ಎಣ್ಣೆ ಬರಬೇಕು, ಎಣ್ಣೆ ನಿಂತ್ಕೊಳ್ಳೋ ಥರ ಇರಬೇಕು. ಇದು ಗೊಜ್ಜು ನಾವು 2-3 ದಿನ ಆದರೂ ಇಟ್ಕೋಬೋದು. ಫ್ರಿಜ್ಜಲ್ಲಾದರೆ ಒಂದು 15 ದಿನ ಆದರೂ ಇಟ್ಕೋಬೋದು. ಅನ್ನದ ಜೊತೆಗೆ ಚೆನ್ನಾಗಿರುತ್ತೆ, ರೊಟ್ಟಿ ಜೊತೆಗೆ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಅನ್ನ, ತುಪ್ಪ ಇದನ್ನು ಹಾಕ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ಇದನ್ನು ಸರ್ವಿಂಗ್ ಬೌಲಿಗೆ ತೊಗೊತಾ ಇದ್ದೀನಿ. ಇವಾಗ ನಿಮಗೆ ತೋರಿಸ್ತೀನಿ ನೋಡಿ. ಅದು ಎಣ್ಣೆ ಮೇಲೆ ಇರುತ್ತೆ, ತೊಗೋಬೇಕಾದ್ರೆ ಕಲಿಸ್ಬಿಟ್ಟು ಹಾಕ್ಕೋಬೇಕು.